ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಪರ್ಫೆಕ್ಟ್ ಆದಂತಹ ಗೋಬಿ ಪರೋಟಾನ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ಡಿಲಿಷಿಯಸ್ ಆದಂತಹ ಪರೋಟಾನ ನೀವು ಮನೆಯಲ್ಲಿ ಮಾಡಬೇಕಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲು ವಾಚ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನಲ್ಲಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟ್ ನಾನು ಅರ್ಧ kg ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಅರ್ಧ ಗೋಧಿ ಹಿಟ್ಟು ಮತ್ತು ಅರ್ಧ ಮೈದಾದಲ್ಲಾದರೂ ಮಾಡ್ಕೋಬೋದು. ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಗೋಧಿ ಹಿಟ್ಟಲ್ಲೂ ಉಪ್ಪು ಮತ್ತು ಎಣ್ಣೆ ಮಿಕ್ಸ್ ಆಗಬೇಕು. 1 ನಿಮಿಷ ನಾನು ಇದೇ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು. ಜಾಸ್ತಿ ಗಟ್ಟಿನೂ ಇರಬಾರ್ದು ಮತ್ತು ಜಾಸ್ತಿ ಸಾಫ್ಟಾಗೂ ಇರಬಾರ್ದು. ನಾವು ಮೀಡಿಯಮ್ ಆಗಿ ಹಿಟ್ಟನ್ನು ಕಲಿಸ್ಕೋಬೇಕು. ನೀವು ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಪರೋಟ ತುಂಬ ಗಟ್ಟಿಯಾಗಿಬಿಡುತ್ತೆ ಮತ್ತು ಜಾಸ್ತಿ ಸಾಫ್ಟಾಗಿ ಕಲಿಸ್ಕೊಂಡ್ರೆ ನೀವು ಲಟ್ಟಿಸ್ಕೊಳ್ಳೋವಾಗ ಕ್ರ್ಯಾಕ್ ಆಗಿಬಿಡುತ್ತೆ. ಅದಕ್ಕೆ ನಾವು ಮೀಡಿಯಮ್ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. 2 ರಿಂದ 3 ನಿಮಿಷ ನಾವು ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನೀವು ಈ ಥರ ನಾದ್ಕೊಳ್ತೀರಾ ಅಷ್ಟೇ ಚೆನ್ನಾಗಿ ಪರೋಟ ಸಾಫ್ಟಾಗಿ ಬರುತ್ತೆ. ಈಗ ಇದರ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿ ಒಂದು ಲಿಡ್ ಕ್ಲೋಸ್ ಮಾಡಿ ನಾವು ಅರ್ಧ ಗಂಟೆ ಇಡಬೇಕು. ಈಗ ಫಿಲ್ಲಿಂಗ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು ದೊಡ್ಡದಾಗಿರೋ ಹೂಕೋಸನ್ನ ನೀಟಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಇದನ್ನು ಒಂದು ಗ್ರೇಟರಲ್ಲಿ ನಾನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನಿಮ್ಮ ಹತ್ರ ಗ್ರೇಟರ್ ಇದ್ದರೆ ನೀವು ಗ್ರೇಟ್ ಮಾಡ್ಕೋಬೋದು. ಆದಷ್ಟು ಸಣ್ಣದಾಗಿರೋದ್ರಲ್ಲಿ ಗ್ರೇಟ್ ಮಾಡ್ಕೋಬೇಕು. ಇದರಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಾವು ಲಟ್ಟಿಸ್ಕೊಳ್ಳೋವಾಗ ಸ್ವಲ್ಪನೂ ಕ್ರ್ಯಾಕ್ ಬರೋದಿಲ್ಲ. ಆದಷ್ಟು ಸಣ್ಣದಾಗಿ ಗ್ರೇಟ್ ಮಾಡಿ ತಗೋಬೇಕು. ಇದರಲ್ಲಿ ಚಿಕ್ಕದಾಗಿರೋದು ಮತ್ತೆ ನಾವು ಎತ್ತಿ ಈ ಥರ ಗ್ರೇಟ್ ಮಾಡ್ಕೋಬೇಕು. ಇಲ್ಲಾಂದರೆ ನಾವು ಲಟ್ಟಿಸ್ಕೊಳ್ಳೋವಾಗ ಅದು ಕ್ರ್ಯಾಕ್ ಆಗಿಬಿಡುತ್ತೆ. ಎಲ್ಲ ನಾನು ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದು ಗ್ರೇಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಪರೋಟ ತುಂಬಾ ಬೇಗ ಆಗಿಬಿಡುತ್ತೆ. ಈಗ ಅದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಖಾರ ಇರೋದಿಲ್ಲ, ಕಲರ್ಗೆ ಮಾತ್ರ ಹಾಕ್ಕೊಳ್ತಾ ಇರೋದು. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. 1/4 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಸಾಕು. 1 ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಹೋಮ್ ಮೇಡ್ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಹಾಕಿ ರುಬ್ಕೊಂಡಿರೋದು. ಈ ಥರ ಫ್ರೆಶ್ ಆಗಿ ಮಾಡಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿನ ನಾವು ಯಾವ ಗ್ರೇಟರಲ್ಲಿ ಗೋಬಿನ ಗ್ರೇಟ್ ಮಾಡ್ಕೊಂಡಿದ್ದೆ ಅದರಲ್ಲೇ ನಾನು ಗ್ರೇಟ್ ಮಾಡಿ ತಗೊಂಡಿದ್ದೀನಿ. ನೀವು ಬೇಕಂದರೆ ಮಿಕ್ಸಿಯಲ್ಲಿ ಹಾಕಿ ತರ್ತರಿಯಾಗಿ ರುಬ್ಬಿ ಆದರೂ ಹಾಕ್ಕೋಬೋದು. 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಈಗ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಎಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫಸ್ಟೇ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಹಾಕ್ಕೋಬಾರ್ದು. ಈಗ ಅದರಲ್ಲಿ ಗೋಬಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕಿ ಹೈ ಫ್ಲೇಮಲ್ಲೇ 2 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲೇ 2 ನಿಮಿಷ ನಾವು ಫ್ರೈ ಮಾಡೋದ್ರಿಂದ ಅದರಲ್ಲಿರೋ ನೀರೆಲ್ಲ ಡ್ರೈ ಆಗಿಬಿಡುತ್ತೆ. ಸ್ವಲ್ಪನೂ ನೀರು ಇರಬಾರ್ದು ಮತ್ತು ಎಕ್ಸ್ಟ್ರಾ ನೀರು ಹಾಕ್ಕೋಬಾರ್ದು. ಅದರಲ್ಲಿರೋ ನೀರಲ್ಲೇ ಚೆನ್ನಾಗಿ ಬೆಂದ್ಬಿಡುತ್ತೆ. ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. 5 ನಿಮಿಷದಲ್ಲೇ ಗೋಬಿ ಚೆನ್ನಾಗಿ ಬೆಂದ್ಬಿಡುತ್ತೆ. ಈ ಥರ ಚೆನ್ನಾಗಿ ಡ್ರೈ ಆಗಬೇಕು. ಸ್ವಲ್ಪನೂ ನೀರಿರಬಾರ್ದು. ನೀರಿದ್ರೆ ಪರೋಟ ತುಂಬಾ ಮೆತ್ತಗಾಗಿಬಿಡುತ್ತೆ. ಈಗ ಇದು ಚೆನ್ನಾಗಿ ಬೆಂದಿದೆ. ಸ್ವಲ್ಪ ನೀವು ಟೇಸ್ಟ್ ಮಾಡಿ ನೋಡಿದ್ರೆ ಗೋಬಿ ಚೆನ್ನಾಗಿ ಬೆಂದಿರಬೇಕು. ಈಗ ಸ್ಟವ್ನ ಆಫ್ ಮಾಡಿ ಒಂದು ಬೌಲಲ್ಲಿ ತೆಗೆದು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಇದರ ಜೊತೆಯಲ್ಲಿ ಮೊಸರು ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಾನು 150 ಗ್ರಾಮ್ ಆಗುವಷ್ಟು ಮೊಸರು ತಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಮತ್ತು 4 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಫಸ್ಟು ನಾನು 2 ಟೀ ಸ್ಪೂನಷ್ಟು ಹಾಕಿ ಟೇಸ್ಟ್ ಮಾಡಿ ನೋಡಿ ಮತ್ತೆ 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ರುಬ್ಬಿ ತೊಗೊಂಡಿದ್ದೀನಿ. ಇದು 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಜಾಸ್ತಿ ಆದರೂ ಹಾಕ್ಕೋಬೋದು. ನೀವು ಎಷ್ಟು ಖಾರ ತಿಂತೀರಾ ಅಂತ ನೋಡಿ ಮತ್ತೆ ನೀವು ಹಾಕ್ಕೋಬೋದು. ಈ ಥರ ನಾನು ಟೇಸ್ಟ್ ಮಾಡಿ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಈ ಮೊಸರು ಚಟ್ನಿ ಪರೋಟ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ.
ಈಗ ಅರ್ಧ ಗಂಟೆ ಆಗಿದೆ. ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ. ಸ್ವಲ್ಪ ಹಿಟ್ಟು ತಗೊಂಡು ನಾನು ಚೆನ್ನಾಗಿ ಮತ್ತೆ ನಾದ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ನಾದಿ ತಗೊಳ್ಳೋದ್ರಿಂದ ಪರೋಟ ತುಂಬಾ ಸಾಫ್ಟಾಗಿ ಬರುತ್ತೆ. ಈಗ ಚಪಾತಿಗಿಂತ ಸ್ವಲ್ಪ ದೊಡ್ಡದಾಗಿ ನಾವು ರೋಲ್ ಮಾಡ್ಕೋಬೇಕು. ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೆ ನಾನು ದೊಡ್ಡದಾಗಿ ತಗೊಂಡಿದ್ದೀನಿ. ನೀವು ಚಿಕ್ಕದಾಗಿ ಮಾಡೋದಾದರೆ ಚಪಾತಿ ಹಿಟ್ಟಿಗೆ ಎಷ್ಟು ಹಿಟ್ಟು ತಗೊಳ್ತೀವೋ ಅಷ್ಟು ತಗೊಂಡು ಈ ಥರ ಬಾಲ್ ಮಾಡಿ ಇಟ್ಕೋಬೇಕು. ಎಲ್ಲ ನಾನು ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫಿಲ್ಲಿಂಗ್ ಚೆನ್ನಾಗಿ ತಣ್ಣಗಾಗಿದೆ. ಈ ಥರ ಉದುರುದ್ರಾಗಿ ಇರಬೇಕು. ಸ್ವಲ್ಪನೂ ಅದರಲ್ಲಿ ನೀರು ಇರಬಾರ್ದು ಮತ್ತು ಚೆನ್ನಾಗಿ ತಣ್ಣಗಾಗಿರಬೇಕು. ಈಗ ಒಂದೇ ತಗೊಂಡು ಸ್ವಲ್ಪ ನಾವು ಗೋಧಿ ಹಿಟ್ಟನ್ನು ಹಾಕಿ ಈ ಥರ ರೌಂಡಾಗಿ ತಿರುಗಿಸ್ಬೇಕು. ಒಂದು ಬೌಲ್ ಥರ ಮಾಡ್ಕೋಬೇಕು. ನಾವು ಎಷ್ಟು ಫಿಲ್ಲಿಂಗ್ ಜಾಸ್ತಿ ಹಾಕ್ಕೊಳ್ತೀವೋ ಅಷ್ಟೇ ದೊಡ್ಡದಾಗಿ ಮಾಡ್ಕೋಬೇಕು. ನಾನು ಫಿಲ್ಲಿಂಗ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. 3 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಎಷ್ಟು ಜಾಸ್ತಿ ಹಾಕ್ಕೊಳ್ತೀರಾ ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಥರ ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಈಗ ಕೈಯಿಂದ ಈ ಥರ ನಾವು ವಿಡಿಯೋದಲ್ಲಿ ತೋರಿಸಿರೋ ಥರ ನೀವು ಮಾಡಿಕೊಂಡ್ರೆ ಸ್ವಲ್ಪನೂ ಕ್ರ್ಯಾಕ್ ಆಗೋದಿಲ್ಲ. ಫಿಲ್ಲಿಂಗ್ ಆದಷ್ಟು ಒಳಗಡೆ ಹಾಕಿ ಮೇಲಿಂದ ಈ ಥರ ರೌಂಡಾಗಿ ತಿರ್ಸ್ಕೋಬೇಕು. ಎಕ್ಸ್ಟ್ರಾ ಹಿಟ್ಟನ್ನು ನಾನು ತೆಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಅಲ್ಲಿ ಅಡ್ಜಸ್ಟ್ ಮಾಡಿ ಹಾಕ್ಕೋಬೋದು. ಈ ಥರ ಎಲ್ಲ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೇ ತಗೊಂಡು ನಾನು ಗೋಧಿ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಿ ಲಟ್ಟಿಸ್ಕೋಬೇಕು. ಫಸ್ಟ್ ನಾವು ಕೈಯಿಂದ ಈ ಥರ ಪ್ರೆಸ್ ಮಾಡ್ಕೋಬೇಕು. ಎಲ್ಲ ಕಡೆ ಫಿಲ್ಲಿಂಗ್ ಸ್ಪ್ರೆಡ್ ಆಗಿಬಿಡುತ್ತೆ. ಈ ಥರ ಕೈಯಿಂದ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಆಮೇಲೆ ನಾವು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋಬೇಕು. ಲಟ್ಟಣಿಗೆಯಲ್ಲಿ ನಿಮಗೆ ಕ್ರ್ಯಾಕ್ ಆಗಿಬಿಡುತ್ತೆ ಅಂದರೆ ನೀವು ಕೈಯಿಂದನೇ ಎಲ್ಲ ಲಟ್ಟಿಸ್ಕೋಬೋದು. ಅದು ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪನೇ ಹಿಟ್ಟು ಹಾಕಿ ನಾನು ಸಾಫ್ಟಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಪ್ರೆಸ್ ಮಾಡಿ ಲಟ್ಟಿಸ್ಕೋಬಾರ್ದು. ಈ ಥರ ನಾನು ಒಂದು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ. ಮೇಲ್ಗಡೆಯಿಂದ ಸ್ವಲ್ಪ ಫಿಲ್ಲಿಂಗ್ ಕಾಣಿಸಿದ್ರೆ ನೀವು ಅಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕು, ಇಲ್ಲಾಂದರೆ ಎಲ್ಲ ಕ್ರ್ಯಾಕ್ ಆಗಿಬಿಡುತ್ತೆ. ಎಲ್ಲ ನಾನು ಇದೇ ಥರ ಲಟ್ಟಿಸ್ಕೊಂಡಿದ್ದೀನಿ. ಒಂದು ತವಾನ ಬಿಸಿ ಇಟ್ಟಿದ್ದೀನಿ. ಅದರ ಮೇಲೆ ಹಾಕಿ ನಾವು ಸ್ವಲ್ಪ ಬೇಯಿಸ್ಕೋಬೇಕು. ಒಂದು ಕಡೆ ಬೇಯಿಸ್ಕೊಂಡು ಮತ್ತೆ ಇನ್ನೊಂದು ಕಡೆ ನಾನು ಸೈಡ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾವು ಈ ಥರ ಎಣ್ಣೆ ಹಾಕ್ದಂಗೆ ಎರಡೂ ಕಡೆ ಬೇಯಿಸ್ಕೋಬೇಕು. ಈಗ ಇದರ ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಬಟರ್ ಆದರೂ ಹಾಕ್ಕೋಬೋದು. ಈ ಥರ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಪರೋಟ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಮತ್ತು ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಎರಡೂ ಕಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮತ್ತೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಇಷ್ಟು ಎಣ್ಣೆ ತಿನ್ನಲ್ಲ ಅಂದರೆ ನೀವು ಕಡಿಮೆ ಆದರೂ ಹಾಕ್ಕೋಬೋದು. ಎಣ್ಣೆನ ಎಲ್ಲ ಕಡೆ ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಮೇಲ್ಗಡೆಯಿಂದ ಈ ಥರ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಪರೋಟ ಬೇಯಿಸ್ಕೊಳ್ಳೋದೇ ಮೇನು. ಈ ಥರ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಮೇಲ್ಗಡೆಯಿಂದ ಪ್ರೆಸ್ ಮಾಡಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಈ ಥರ ಕಲರ್ ಬರುತ್ತೆ. ಸ್ವಲ್ಪ ಈ ಥರ ಪ್ರೆಸ್ ಮಾಡಿದರೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಈ ಥರ ಉಬ್ಬಿ ಬಂದರೆ ಪರೋಟ ಪರ್ಫೆಕ್ಟಾಗಿ ಬಂದಿದೆ ಅಂತ. ಇದೇ ಥರ ಆಲೂಗೆಡ್ಡೆ ಪರೋಟ ರೆಸಿಪಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ನ ಕೊಟ್ಟಿರ್ತೀನಿ. ರೆಸಿಪಿ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಹತ್ರ ಫಸ್ಟ್ ಬರುತ್ತೆ. ಇದ್ರ ಮೇಲೆ ಸ್ವಲ್ಪ ಬಟರ್ನ ಹಾಕ್ಕೊಂಡಿದ್ದೀನಿ. ಒಳಗಡೆಯಿಂದನೂ ತೋರಿಸ್ತೀನಿ ಎಷ್ಟು ಫಿಲ್ಲಿಂಗ್ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಮತ್ತು ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ ಅಂತ. ನೀವೇ ಕಮೆಂಟಲ್ಲಿ ತಿಳಿಸಿ ಈ ಪರೋಟ ಹೇಗಿದೆ ಅಂತ. ನೀವೇ ನೋಡ್ತಾ ಇರ್ಬೋದು ಫಿಲ್ಲಿಂಗ್ ಎಲ್ಲ ಕಡೆ ಎಷ್ಟು ಈವನ್ ಆಗಿ ಸ್ಪ್ರೆಡ್ ಆಗಿದೆ ಅಂತ. ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಪರೋಟ ಜೊತೆ ಮೊಸರು ಚಟ್ನಿ, ಪುದೀನ ಚಟ್ನಿ ಮತ್ತು ಟೊಮೆಟೊ ಸಾಸ್ ಆದರೂ ನೀವು ಹಾಕಿ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದೇ ಮೆಥಡಲ್ಲಿ ಗೋಬಿ ಪರೋಟನ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.